ಎಲ್ರಿಗೂ ನಮಸ್ತೆ. ನಾನು ಅನನ್ಯ. ಇದು ನನ್ನ ಮೊದಲನೇ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ಗೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇವಾಗ ಸ್ನಾನ ಮಾಡ್ಕೊಂಡು ಬರೋಣ ಅಂತ ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ. ಇವಾಗ ಮನೆ ಒರೆಸೋಣ ಅಂತ ಮನೆ ಒರೆಸ್ತಾ ಇದ್ದೀನಿ. ಯಾಕೆಂದರೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪೂಜೆ ಮಾಡಬೇಕಲ್ವಾ, ಅದಕ್ಕೆ ಸ್ನಾನ ಮಾಡಿ ಮನೆಯನ್ನು ಒರೆಸ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಬಾಗಿಲು ತೊಳೆಯೋಣ ಅಂತ ಬಾಗಿಲು ತೊಳ್ದು ಹೊಸ್ಲಿಗೆ ಅರಿಶಿನ ಹಚ್ಚಿ ನೆಕ್ಸ್ಟ್ ಹೊಸ್ಲಿಗೆ ಅರಿಶಿನ ಕುಂಕುಮನ ಇಡ್ತಾ ಇದ್ದೀನಿ. ನೆಕ್ಸ್ಟ್ ರಂಗೋಲಿ ಬಿಡೋಣ ಅಂತ ಅರಿಶಿನ ಕುಂಕುಮನ ಎಲ್ಲ ಫಸ್ಟ್ ಇಟ್ಬಿಟ್ಟು ಆಮೇಲೆ ರಂಗೋಲಿ ಬಿಡೋಣ ಅಂತ ರಂಗೋಲಿ ಹಾಕ್ತಾಯಿದ್ದೆ. ರಂಗೋಲಿ ಬಿಟ್ರೇ ಅಲ್ವಾ ಬಾಗಿಲು ಚೆನ್ನಾಗಿ ಕಾಣಿಸೋದು. ವಾಸ್ತು ಪ್ರಕಾರನ ರಂಗೋಲಿ ಬಿಟ್ರೇ ಅದು ಶುಕ್ರವಾರ ಪೂಜೆಗೆ ಒಳ್ಳೆಯದು ಮತ್ತು ಲಕ್ಷ್ಮಿ ಮನೆಗೆ ಬರೋಕ್ಕೂ ಒಳ್ಳೆಯದಾಗುತ್ತೆ. ರಂಗೋಲಿ ಅನ್ನೋದು ತುಂಬ ಪರಿಶುದ್ಧ. ರಂಗೋಲಿ ಹಾಕಿ ಆಯಿತು. ನೆಕ್ಸ್ಟ್ ತುಳಸಿಗೂ ಜೊತೆಗೆ ಪೂಜೆ ಮಾಡಿಬಿಡೋಣ ಅಂತ ಇವಾಗ ತುಳಸಿಗೆ ಅರಿಶಿನ ಕುಂಕುಮ ಎಲ್ಲ ಕಡೆನೂ ಹಚ್ತಾ ಇದ್ದೆ. ಅರಿಶಿನ ಕುಂಕುಮ ಹಚ್ಚಿ ಕಳ್ಸಕ್ಕೆ ಹಾಕೋ ಚೊಂಬನ್ನೆಲ್ಲ ತೊಳ್ದು ಹೂವನ ಕಟ್ಟಿ ದೇವ್ರ ಹತ್ರ ಇರೋ ಹಳೆ ಹೂವನ್ನೆಲ್ಲ ತೆಗ್ದ್ಬಿಟ್ಟು ಈ ಹೊಸ ಹೂವನ ಹಾಕೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಕೊನೆಗೆ ಫೈನಲಾಗಿ ರೆಡಿ ಮಾಡಿಕೊಂಡೆ. ನೆಕ್ಸ್ಟ್ ಇವಾಗ ದೀಪನ ಹಚ್ಚೋಣ ಅಂತ ದೀಪನ ಹಚ್ತಾ ಇದ್ದೀನಿ. ನಾನು ನಂಬಿರೋ ದೇವರು ನನಗೆ ಒಳ್ಳೇದು ಮಾಡಲಿ, ನನ್ನ ಮನೆಗೆ ಒಳ್ಳೆಯದು ಆಯಸ್ಸು ಆರೋಗ್ಯ ಎಲ್ಲ ಬರಲಿ ಅಂತ ದೇವ್ರ ಹತ್ರ ಮನಸಾರೆ ಬೇಡ್ಕೊಂಡು ಪೂಜೆನ ಮಾಡ್ತಾಯಿದ್ದೀನಿ. ನನ್ನ ಮೊದಲ ಯೂಟ್ಯೂಬ್ ಚಾನಲ್ ವಿಡಿಯೋ ಸಕ್ಸಸ್ ಆಗಲಿ, ನಾನು ಇಡ್ತಿರೋ ಮೊದಲ ಹೆಜ್ಜೆ ಎಲ್ಲ ಒಳ್ಳೆಯದಾಗಲಿ ಅಂತ ದೇವ್ರ ಹತ್ರ ಕೇಳ್ಕೊಂಡು ನಾನು ಪೂಜೆನ ಮಾಡ್ತಾಯಿದ್ದೀನಿ. ನಾನು ನಂಬಿರೋ ದೇವರು ನನಗೆ ಕೈ ಬಿಡಲ್ಲ ಅಂತ ಭಾವಿಸಿ ನನ್ನ ಯೂಟ್ಯೂಬ್ ಚಾನಲ್ ಒಳ್ಳೆ ಹಂತಕ್ಕೆ ಬರಲಿ ಅಂತ ಮನಸಾರೆ ಬೇಡ್ಕೊಂಡು ಪೂಜೆನ ಮಾಡ್ತಾಯಿದ್ದೀನಿ. ನೀವು ಅದಕ್ಕೆ ಸಹಕಾರ ನೀಡಿ ನನಗೆ ಒಳ್ಳೆಯದಾಗೋ ಥರ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಒಳ್ಳೆ ಹಂತಕ್ಕೆ ಬರಲಿ ಅಂತ ನಾನು ಬೇಡ್ಕೊಂಡು ಪೂಜೆನ ಮಾಡ್ತಾಯಿದ್ದೀನಿ. ಇವಾಗ ಆಚೆ ಹೋಗ್ಬಿಟ್ಟು ತುಳಸಿ ಕಟ್ಟೆಗೆಲ್ಲ ಪೂಜೆ ಮಾಡಿ ದೇವ್ರ ಪೂಜೆನ ಮುಗಿಸ್ದೆ. ಕೊನೆಗೂ ನಾನು ಮಾಡಿರೋ ವಿಡಿಯೋದ್ರಲ್ಲಿ ಏನಾದರೂ ನಿಮಗೆ ತಪ್ಪು ಕಾಣಿಸಿದ್ರೆ ದಯವಿಟ್ಟು ಕ್ಷಮಿಸಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದನ್ನು ಸರಿಪಡಿಸ್ಕೋತೀನಿ. ನಾನು ಇದು ಮೊದಲ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ತಪ್ಪಾಗಿರುತ್ತೆ, ದಯವಿಟ್ಟು ನನ್ನ ಕ್ಷಮಿಸಿ. ನನಗೆ ಒಳ್ಳೆಯದನ್ನು ಬಯಸಿ, ನೀವು ನಂಗೆ ಒಳ್ಳೇದು ಬಯಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಪಕ್ಕದಲ್ಲಿರೋ